ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಬೆಳಗ್ಗೆ ಎದ್ದು ರಂಗೋಲಿ ಹಾಕೋ ರೀತಿ ಹಾಕ್ತಾಯಿದ್ದೀನಿ. ಇನ್ನು ಪೂಜೆ ಮಾಡಬೇಕಿತ್ತು, ಬೇಗ ಬೇಗ ಕೆಲಸ ಮುಗಿಸೋಣ ಅಂತೇಳಿ ಮುಗಿಸ್ತಾ ಇದ್ದೀನಿ. ಇನ್ನು ಇದು ಏನೋ ಒಂಥರ ವಿಚಿತ್ರವಾಗೈತೆ ರಂಗೋಲಿ ಬಾರ್ಡರು, ಆದರೂ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಇನ್ನು ನಾರ್ಮಲಾಗಿ ಸ್ಟಾರ್ ರೀತಿ ಹಾಕಿ 3ರಿಂದ 2 ರಂಗೋಲಿ ಸ್ಟಾರ್ ಹಾಕಿ ಅದಕ್ಕೆ ಒಂದಷ್ಟು ಫ್ಲವರ್ಗಳ ಥರ ಡಿಸೈನ್ ಮಾಡಿ ರಂಗೋಲಿ ಹಾಕ್ತಾಯಿದ್ದೆ. ಪುಟ್ಟದಾಗಿ ಬೇಕಿದ್ರೂ ಹಾಕ್ಬೋದು, ಎಷ್ಟು ದೊಡ್ಡದಾಗಿ ಬೇಕಿದ್ರೂ ಹಾಕ್ಬೋದು, ಅದು ನಮ್ಮ ಚಾಯ್ಸು. ದೊಡ್ಡದಾಗಿ ಬೇಕಾದರೂ ಇದನ್ನು ಮಾಡ್ಬೋದು, ಬಟ್ ನಾನು ಪುಟ್ಟದಾಗಿ ಹಾಕ್ತೀನಲ್ವ, ಹಾಗೆ ಹಾಕ್ತೆ. ಚೆನ್ನಾಗಿತ್ತು, ಏನು ಸೂಪರಾಗಿ ಅಂತಲ್ಲ, ಓಕೆ ಅನ್ನೋ ಥರ ರಂಗೋಲಿ ಬಂದಿತ್ತು. ನಾರ್ಮಲಾಗಿ ರೆಡ್ ಮತ್ತು ಎಲ್ಲೋ ಡಾಟ್ಸ್ಗಳನ್ನ ಇಟ್ಟು ಬ್ರೇಕ್ಫಾಸ್ಟ್ ಕಡೆ ಹೋದೆ. ಅಂದರೆ ಬ್ರೇಕ್ಫಾಸ್ಟ್ ಅಂದರೆ ಏನು ಸ್ಪೆಷಲ್ ಇಲ್ಲ, ಪುಳಿಯೋಗರೆ ಗೊಜ್ಜಿತ್ತು, ಹಾಗಾಗಿ ರೈಸ್ ಮಾಡಿದೆ. ಅದ್ರ ಜೊತೆಗೆ ಮೊಸರನ್ನೂ ಮಾಡೋಣ ಅಂತ ಹೇಳಿಬಿಟ್ಟು, ಅದೇ ಹಿಂದಿನ ದಿನ ಮೊಸರು ತರಿಸ್ಕೊಂಡಿದ್ದೆ ಅಲ್ವ, ನಂಗೆ ನಾನ್ ವೆಜ್ ತಿನ್ನೋದಕ್ಕೆ ಆಗ್ತಿಲ್ಲ ಅಂತೇಳಿ 1/2 ಲೀಟರ್ ಮೊಸರು ತಂದಿದ್ರು. ದಾಳಿಂಬೆನೂ ಮನೆಯಲ್ಲಿತ್ತು. ಇದಿದ್ದರೆ ನನಗಂತೂ ಮೊಸರನ್ನೇ ಫೇವ್ರೇಟು. ಅದು ಪುಳಿಯೋಗರೆ ಜೊತೆ ಕಾಂಬಿನೇಷನ್ ಮಾತ್ರ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೊಸರನ್ನ ಪುಳಿಯೋಗರೆ ಎರಡೂ ಮಾಡಿದೆ. ಇನ್ನು ಸಾನುಗೆ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೆ. ಸಾನು ಫ್ರೆಂಡ್ಸ್ಗೆಲ್ಲ ಪುಳಿಯೋಗರೆ ಇಷ್ಟ ಆಗುತ್ತಂತೆ, ಸಾನು ಫ್ರೆಂಡ್ಗೆ. ಹಾಗಾಗಿ ನಾನು ಜಾಸ್ತಿ ಹಾಕ್ಲಾ ಸಾನು ಅಂತ ಹೇಳಿದೆ. ಮೊಸರನ್ನ ಹಾಕ್ತಿಲ್ಲ ಮಮ್ಮಿ, ಸಾಕು ಅಷ್ಟೇ, ಅದನ್ನೇ ಮ್ಯಾಚ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾಯಿದ್ಲು. ಎರಡೂ ಮಾಡಿಬಿಟ್ಟಿದ್ಯಲ್ಲ ನನ್ನ ಫ್ರೆಂಡ್ಸ್ ಅಂತಾರೆ, ಏನೇ ದೇವಸ್ಥಾನದಿಂದ ಹಾಕ್ಸ್ಕೊಂಡು ಬಂದ ಬಾಕ್ಸ್ಗೆ ಅಂತ ಹೇಳಿ ಆಡ್ಕೊಳ್ತಾರೆ ಅಂತ ಹೇಳಿ ಸಾನು ಹೇಳ್ತಾಯಿದ್ಲು. ಏನು ಪ್ರತೀಕ್ಷೆ ಒಳ್ಳೆ ತಿನ್ನೋದು ಅವ್ರು ಟೇಸ್ಟೇ ನೋಡಿ ಅಂದರೆ ಇಲ್ಲ, ಅವತ್ತೆಲ್ಲ ಬೇರೆ ಮಾಡ್ಕೊಂಡು ಹೋಗ್ತಾ ಇದ್ರು. ಟೇಸ್ಟ್ ಅಂದರೆ ಅದಕ್ಕೆ ಹೆಚ್ಚಾಗಿ ಹಾಕ್ಲಾ ಪುಳಿಯೋಗರೆ? ಹಾಂ, ದೇವಸ್ಥಾನ ಮಾಡ್ಕೊಳ್ತಾ ಬಂದೇನೆ. ಸಾನು ರೆಡಿಯಾಗಿ ಹೋಗಿ ಹೊರಗಡೆ ನಿಂತ್ಕೊಂಡು, ಇನ್ನು ಇವತ್ತು ಅವಳಿಗೆ ಮ್ಯಾಥ್ಸ್ ಎಕ್ಸಾಮ್ ಇತ್ತು. ಸಿಕ್ಕಾಬಟ್ಟೆ ಬೈದಲ್ಲೇ ಹೋದ್ಲು. 2 ದಿನ ರಜಾ ಇದ್ರೂ ಬೆಳಗ್ಗೆ 4:15 ಓದಕ್ಕೆ ಕೂತಿದ್ದಾಳೆ. ಬಟ್ ಆದರೂ ಕಂಪ್ಲೀಟ್ ಆಗಿಲ್ಲ ಅಂತಲೇ ಹೇಳ್ಕೊಂಡು ಅವಳು ಹೊರಟ್ಲು. ಇನ್ನು ಅವಳನ್ನ ಕಳಿಸಿದ್ದಾದಮೇಲೆ ನಾನು ಬಿಗ್ ಬಾಸ್ಕೆಟಿಂದ ಫ್ರೂಟ್ಸ್ನ ಆರ್ಡರ್ ಮಾಡಿದ್ದೆ. ನೈವೇದ್ಯಕ್ಕೆ ಹಣ್ಣುಗಳಿರಲಿ, ಹಾಗೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಧನುಷಿಗೆ ಪಚ್ಚ ಬಾಳೆಹಣ್ಣು, ಈ ಚುಕ್ಕಿ ಬಾಳೆಹಣ್ಣು ಅಂತ ಹೇಳ್ತಾರಲ್ಲ, ಅದು ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದು ಸ್ವಲ್ಪ ಆ್ಯಪಲ್ಲು ಮತ್ತು ಇನ್ನೇನು ದಾಳಿಂಬೆ ಇವತ್ತು ಹಾಕಿ ಮುಗ್ದೋಗಿತ್ತು ಮೊಸರನ್ನಕ್ಕೆ. ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೆ. ಅದು ಬಂದು ಕೊಟ್ಟು ಹೋದರು. ಇನ್ನು ಬಾಳೆಹಣ್ಣು ಕಳೆದ ಸರಿ ದೊಡ್ಡ ಸೈಜ್ ಇತ್ತು. 1 kgಗೆ ಒಂದು 8 ಬಂದಿದ್ವು ಅಷ್ಟೇ. ಬಟ್ ಇವತ್ತು ಸ್ಮಾಲ್ ಅಂತ ಇತ್ತು. ಅವತ್ತು ನೋಡಿದ್ರೆ ಫುಲ್ ಕಾಯಿ ರೀತಿ ಬಂದಿದ್ವು. ಇವತ್ತು ಎಲ್ಲ ಪೂರ್ತಿ ಹಣ್ಣಾಗಿರೋ ಬಾಳೆಹಣ್ಣೆ ಬಂದಿದ್ವು. ಏನು ಎಷ್ಟು ದಿನ ಉಳ್ಕೊಳ್ಳಲ್ಲ ನಮ್ಮ ಕನುಷಿ, ಯಾವಾಗ ತಿನ್ಕೊತಾಳೆ ಅಂತ ಹೇಳಿಬಿಟ್ಟು, ಸರಿ ಆಯ್ತು ಬಿಡು ಅಂತ ಎತ್ತಿಟ್ಟೆ. ಆದಮೇಲೆ ಕನುಷಿನೂ ಎಪ್ಪಿಸಿ ಅವಳಿಗೆ ಸ್ನಾನ ಮಾಡಿಸಿ ಹೇರ್ ಡ್ರೈ ಮಾಡ್ತಿದ್ದೆ. ಯೂಶ್ವಲಿ ಹೇರ್ ಡ್ರೈ ಮಾಡಲ್ಲ, ನ್ಯಾಚುರಲಾಗಿ ಹೇರ್ ಡ್ರೈ ಆಗಾಗಿ ಬಿಟ್ಬಿಡ್ತೀನಿ. ಬಟ್ ಆದರೆ ಈ ಥರ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಒದ್ದೆ ತಲೆಯಲ್ಲಿ ಕಳಿಸೋದು ಬೇಡ ಅಂತ ಹೇಳಿಬಿಟ್ಟು ನಾನು ಡ್ರೈ ಮಾಡ್ತೀನಿ. ಆದಷ್ಟು ಒದ್ದೆ ತಲೆಯಲ್ಲಿ ಗಾಳಿನಲ್ಲಿ ಓಡಾಡಿದ್ರೆ ಶೀತ ಆಗುತ್ತೆ. ಅದಲ್ಲದೆ ಹೇರ್ ಡ್ರೈಯರ್ ಕೂಡ ಚೆನ್ನಾಗಿದೆ. ಅಂದರೆ 3 ಥರ ವೆರೈಟಿ ಇದೆ. ಅಂದರೆ ಕೋಲ್ಡು, ವಾಮು, ಹಾಟು, ಈ ರೀತಿ 3 ಸೆಟ್ಟಿಂಗ್ಸ್ ಬರುತ್ತೆ. ಯಾವಾಗಲೂ ಕೋಲ್ಡ್ ಇಟ್ಟು ಹೇರ್ ಡ್ರೈನ ಮಾಡ್ತೀನಿ. ಇನ್ನು ಕನುಷಿಗೆ ಇವತ್ತು ಮಮ್ಮಿ ನನಗೆ ಜುಟ್ಟು ಹಾಕಬೇಡ, ಹಾಗೆ ಅಪ್ಪ ಕಳಿಸು ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಅವಳಿಗೆ ಅದನ್ನು ಹಾಕಿ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿ ರೆಡಿ ಮಾಡಿದೆ. ಇನ್ನು ಸಂತೂ ಡ್ಯೂಟಿಗೆ ಹೋಗೋದಿತ್ತು ಅವರಿಗೆ, ಇವಾಗ ಡ್ಯೂಟಿ ಇತ್ತು. ಅದಕ್ಕೋಸ್ಕರ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ರು. ಸಂತುಗೆ ಏನಾದರೂ ಡ್ಯೂಟಿ ಬಂದುಬಿಟ್ರೆ ಸ್ಕೂಲ್ ಕಳ್ಸೋ ಟೈಮಲ್ಲಿ ಫುಲ್ ಅರ್ಜೆಂಟ್ ಮಾಡಿಬಿಡ್ತಾರೆ. ಸಂತು ನಿಜಕ್ಕೂ ಸಾಕಪ್ಪ ಅನ್ಸೋಯ್ತು. ಇವ್ರಿಬ್ರನ್ನ ಕಳಿಸಿ ಮುಗಿಸೋದ್ರೊಳಗೆ ಇವತ್ತು ಹಂಗೂ ಹಿಂಗೂ ಕಳಿಸ್ದೆ ಇವ್ರನ್ನ. ಕನುಷಿನ ಕಳಿಸಿದ್ದಾಯಿತು. ಅದಕ್ಕೂ ಮುಂಚೆನೇ ದೇವ್ರ ಮನೆಯೆಲ್ಲ ಹೂವು ಇಟ್ಟು ರೆಡಿ ಮಾಡಿದ್ದೀನಿ. ಇವಾಗ ಪೂಜೆ ಮಾಡಿ ಮುಗಿಸ್ಬೇಕು. ಟೈಮ್ ಇವಾಗ 8:30 ಆಗಿದೆ. ಮುಂಚೆನೇ ಮಾಡೋಣ ಅಂದ್ಕೊಂಡೆ, ಆದರೆ ಏನು ಮಾಡೋದು, ಕನುಷಿಗೆ ಸ್ನಾನ ಮಾಡಿಸೋದಿತ್ತಲ್ವ, ಅದಕ್ಕೋಸ್ಕರ ಲೇಟ್ ಆಯಿತು. ಅದಲ್ಲದೆ ಅರ್ಜೆಂಟಲ್ಲಿ ಬೇಡ, ಅವಳನ್ನ ಕಳಿಸಿ ಸಮಾಧಾನದಿಂದ ಪೂಜೆ ಮಾಡೋಣ ಅಂದ್ಬಿಟ್ಟೆ ಅವಳನ್ನ ಕಳಿಸಿದ್ದು. ಸುಮ್ಮನೆ ಕಳಿಸಿದ್ದಾದಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ. ನಿಜಗಳನ್ನ ಕಳಿಸೋದ್ರೊಳಗೆ ನನಗೆ ಉಸಿರು ಎಳ್ಕೊಳ್ಬೇಕು ಅನ್ನೋ ರೇಂಜ್ಗೆ ಆಗಿಬಿಟ್ಟೈತೆ. ಅಂದರೆ ಸಂತೂ ಡ್ಯೂಟಿಗೆ ಹೋಗೋದಿರುತ್ತಲ್ವ, ಅರ್ಜೆಂಟ್ ಮಾಡ್ತಾರೆ. ಅದಕ್ಕೆ ಅರ್ಜೆಂಟ್ ಮಾಡ್ಕೊಂಡು ಹೋಗಿದ್ದರಿಂದ ನನಗೂ ಸ್ವಲ್ಪ ಸುಸ್ತಾದಂಗೆ ಆಯಿತು. ಇವಾಗ ಸ್ವಲ್ಪ ಪೂಜೆ ಮಾಡಿ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಇನ್ನು ಇದು ಗ್ಯಾಸ್ ಸ್ಟವ್ ಬಂದಕ್ಕೆ ರಂಗೋಲಿ ಹಾಕಬೇಕು. ಎಲ್ಲ ಕೆಲಸ ಮುಗಿದಿದೆ, ಎಲ್ಲ ಆಗಿದೆ.
ಗ್ಯಾಸ್ ಸ್ಟವ್ ಒಂದು ರಂಗೋಲಿ ಹಾಕಿ ಮುಗಿಸ್ತೀನಿ. ಇಲ್ಲಿ ಮನೆ ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದ್ದಾಗಿದೆ, ಏನೂ ಗಲೀಜಿಲ್ಲ. ಇವಾಗ ನೀಟಾಗಿ ಮುಗಿಸಿದ್ದೀನಿ. ಇವಾಗ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ. ಪೂಜೆ ಮಾಡಿ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ಈಗಲೇ ರೆಸ್ಟ್ ಮಾಡಿಬಿಡೋಣ ಅಂತಲೂ ಅನಿಸುತ್ತೆ. ಸುಸ್ತಲ್ಲಿದ್ದಾಗ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಇನ್ನೊಂದು ಹೇಳ್ತಾರೆ, ಅದೇ ಸುಸ್ತು ಮಾಡಿಕೊಂಡು ಉಫ್ ಉಫ್ ಅಂತ ಪೂಜೆ ಮಾಡಬಾರ್ದು ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಅಂತ ಹೇಳ್ತಾರೆ. ಬಟ್ ಇವಾಗ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ರಂಗೋಲಿ ಹಾಕಿಬಿಟ್ಟು ಸಮಾಧಾನದಿಂದ ಪೂಜೆ ಮಾಡ್ತೀನಿ. ಕಳಿಸಿದ್ದು ಆಯ್ತಲ್ಲ ಹೆಂಗಿದ್ರು ಅಂತ ಹೇಳಿ. ಇನ್ನು ಕೂತು ರೆಸ್ಟ್ ಮಾಡೋಣ ಅಂದ್ಕೊಂಡೆ, ಮನಸ್ಸಿಗೆ ಸಮಾಧಾನ ಸಿಗಲಿಲ್ಲ. ನನಗೆ ಮಾತ್ರ ಮಾಡೋ ಕೆಲಸ ಮುಗಿಸಿ ಕೂತ್ರೇ ಸಮಾಧಾನ ಅನ್ಸೋದು. ಅದಕ್ಕೋಸ್ಕರ ರಂಗೋಲಿ ಹಾಕೋದ್ರೊಳಗೆ ಒಂದಷ್ಟು ಸುಸ್ತು ಕಮ್ಮಿ ಆಗುತ್ತೆ. ನಿಂತು ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಹೋದೆ. ಇನ್ನು ಪುಟ್ಟದಾಗ ರಂಗೋಲಿ ಹಾಕ್ತಾಯಿದ್ದೆ. ನಿಜಕ್ಕೂ ಇಲ್ಲಿಗೂ ಏನಾದರೂ ಡೆಕೋರೇಷನ್ ಮಾಡೋಣ ಅನಿಸುತ್ತೆ, ಬಿಟ್ಟರೆ ಮಾಡ್ತಿದ್ದೆ. ಬಟ್ ಅದರಲ್ಲಿ ಸ್ಪೇಸ್ ಇಲ್ಲ, ಅದು ಜಾಗ ಬಿಡೋಲ್ಲ. ಇರೋ ಜಾಗದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕಬೇಕಲ್ವ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಪುಟ್ಟದಾಗ ಹಾಕಿ ಇದಕ್ಕೆ ಒಂದಷ್ಟು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಮುಗಿಸ್ದೆ. ಇನ್ನು ಅದಾದಮೇಲೆ ದೇವ್ರ ಮನೆ ದೀಪ ಹಚ್ಬಿಡೋಣ ಅಂತ ಹೇಳಿ ಹಚ್ತಾ ಇದ್ದೆ. ಅಂದರೆ ಸುಸ್ತಿದ್ದಾಗ ಪೂಜೆ ಮಾಡಬಾರ್ದು ಅನ್ನೋದು, ಹಸ್ಕೊಂಡಿದ್ದು ಹಸುಸ್ತು ಅಂತ ದೀಪ ಹಚ್ಚಿದ್ರೆ ದೇವ್ರಿಗೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ. ಬಟ್ ಆದರೆ ನನಗೆ ಸ್ವಲ್ಪ ಹೊತ್ತಿಗೆ ಸುಸ್ತು ಕಮ್ಮಿ ಆಯಿತು. ಮನಸ್ಸಿಗೆ ಸಮಾಧಾನ ಅನಿಸ್ಬೇಕು ಅಂದರೆ ದೀಪ ಹಚ್ಚಿ ಕೂತು ನಾನು ದೇವ್ರ ಮನೆ ನೋಡಿದಾಗ ನನಗೆ ಸುಸ್ತು ಇರೋದು, ನನಗೆ ಮಾಡಿದ ಕೆಲಸದ್ದು ಕಷ್ಟ ಎಲ್ಲ ಮುಗ್ದೋದಂಗಾಗಿರುತ್ತೆ. ಇನ್ನು ದೀಪ ಹಚ್ಚೋದಕ್ಕೂ ಮುಂಚೆ ದೇವ್ರ ಮನೆ ಹೇಗೆ ಕಾಣಿಸ್ತಾ ಇರುತ್ತೆ, ದೀಪ ಹಚ್ಚಿದ ಮೇಲೆ ಆ ದೀಪದ ಬೆಳಕಲ್ಲಿ ದೇವ್ರ ಮನೆನ ನೋಡೋದೇ ಒಂದು ಚಂದ ಅನಿಸುತ್ತೆ. ನನಗೆ ಪೂಜೆ ಮಾಡಿ ಈ ರೀತಿ ಆ ದೀಪದ ಬೆಳಕು ನೋಡೋದೇ ತುಂಬ ಇಷ್ಟ. ಹಚ್ಬೇಕಾಗಿರೋದು ಹಚ್ಚಿದಾಯಿತು. ಬಾಗಿಲಿಗೂ ದೀಪ ಹಚ್ಚಿ ಇನ್ನೂ ಬೆಳಕಿದೆ ಜಾಸ್ತಿನೇ, ಬಟ್ ಆದರೆ ದೀಪ ಹಚ್ಚೋದು ಹಚ್ಬಿಟ್ಟಿದ್ದೀನಿ. ಇನ್ನು ಕನುಷನು ಕೂಡ ರೆಡಿ ಮಾಡಿದ್ದೀನಿ ಟ್ಯೂಷನ್ ಕಳ್ಸೋದಕ್ಕೆ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಸಂತು ಏನಾದರೂ ಬಂದರೆ ಟ್ಯೂಷನ್ ಕಳ್ಸೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಬಿಡೆ ಆಯಿತು. ಬಟ್ಟೆ ಕೆಳಗೆ ಬಿಡೆ, ಹೊಟ್ಟೆಯಿಂದ ಮೇಕ್ ಎತ್ಕೊಂಡು ಓಡಾಡುವೆ. ನೆನ್ನೆ ಸಂತು ನೈಟ್ ಬರ್ತಾ ಒಂದಷ್ಟು ಜರ್ಕಿನು, 2 ಜರ್ಕಿನು, ಒಂದಷ್ಟು ಪ್ಯಾಂಟ್ ತಂದುಬಿಟ್ಟವ್ರೆ. ಹೊಸಾದೇ ಆಗಬೇಕು, ಹೊಸಾದೇ ಏನಾದರೂ ನೋಡ್ಬಿಟ್ರೆ ಹೊಸಾದನ್ನ ಹಾಕೊಳ್ಳೋರ್ಗೂ ಸಮಾಧಾನ ಇರಲ್ಲ. ಅದನ್ನ ಎಷ್ಟು ಸರಿ ಹಾಕೊಳ್ಳೋ ಗೊತ್ತಾ ಜರ್ಕಿನು, ಶೆಕೆ ಆದರೂ ಬಿಚ್ಚಲ್ಲ 2 ದಿನ. ಆಮೇಲೆ ಮಮ್ಮಿ ನಂಗೆ ಚುಚ್ಚುತ್ತೆ, ಮಮ್ಮಿ ನಂಗೆ ಹಂಗಾಗುತ್ತೆ ಬೇಡ ಅಂತ ಅಂತಾಳೆ. ಸಾನು ಹತ್ರ ಇರೋದು, ಸಾನು ನಿಂತ್ಕೊಡು ನನಗೆ ಅಂತ ಬರ್ತಾಳೆ ಅವಾಗ. ಇಬ್ರಿಗೂ ಬೈತೀನಿ, ಆದರೆ ಸಾನು ಸ್ವಲ್ಪ ಜಾಸ್ತಿ ಬೈತೀನಿ. ದೊಡ್ಡವಳು ನೀನು ಸಹಿಸ್ಕೊಂಡಿರು ಅಂತ. ಸ್ವಲ್ಪ ಕೂದಲು ಇಲ್ಲಿ ಸ್ಟ್ರೈಟ್ ಮಾಡ್ಕೊಬಿಟ್ಲು. ಎಷ್ಟು ಉದ್ದ ಐತೆ, ಬೆಳೆಸ್ಬಿಡುವುದಕ್ಕೆ. ಏನಮ್ಮ ಮಾಡ್ತಾ ಇದೆಯಾ ಇವಾಗ? ಒಂದು ರೆಸಿಪಿನ ಎಲ್ಲರೂ ಸ್ಕೂಲಲ್ಲಿ ಎಲ್ಲರೂ ನಂದು ಫೇಲ್ ಆಗುತ್ತೆ, ನಂದು ಫೇಲ್ ಆಗುತ್ತೆ ಅಂತ ನನ್ನ ಸಮಾಧಾನ ಮಾಡಕ್ಕೆ ಬೇರೆಯವ್ರು ಯಾರು ಹೇಳ್ತಾ ಇದ್ರೆ ಅವ್ರು ಸಮಾಧಾನ ಮಾಡಕ್ಕೆ ಹಂಗೆ ನಾನು ಹಂಗೆ ಬರ್ತೇವೆ ನೀರೇ ಏನಾಗಲ್ಲ ಅಂತ. ಆಕ್ಚುಲಿ ನಾನು ಹಂಗೆ ಸಮಾಧಾನ ಮಾಡ್ಬೇಕಂದ್ರೆ ನಾನು ಚೆನ್ನಾಗಿ ಬರ್ತಿದ್ದೆ, ಬೇರೆಯವ್ರಿಗೆ ಏನಾಗಲ್ಲ, ನಾನು ಹಂಗೆ ಬರ್ತೇನೆ. ಆಯ್ತು ಸಮಾಧಾನ ತಗೋ, ಎದೇನೋ ತರಿಸ್ಕೋಬೇಡ. ಸಾನು ಹೊಡೆದಾಕ್ಬಿಡ್ತೀನಿ. ಇವತ್ತು ಶೆಕೆ ಅನಿಸ್ತೈತೆ, ಬೆಳಗ್ಗೆಯಿಂದಲೂ ಮೋಡ ಐತೆ ಯಾಕೋ ಗೊತ್ತಿಲ್ಲ, ಆದ್ರೂ ಕೂಡ ಫುಲ್ ಶೆಕೆ ಅನಿಸ್ತೈತೆ. ಒಂದು ರೆಸಿಪಿನ ಶೇರ್ ಮಾಡ್ತೀನಿ. ಅಂದರೆ ಬೆಳಗ್ಗೆಯಿಂದ ಮೋಡ ಇದೆ ಅಲ್ವಾ, ಅದಕ್ಕೋಸ್ಕರ ಮೈಸೂರು ಬೋಂಡ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಅದ್ರ ರೆಸಿಪಿ. ಇಲ್ಲೇ ಅವಳ ತೂಕಕ್ಕೂ ನಿನ್ ತೂಕಕ್ಕೂ ವ್ಯತ್ಯಾಸ ಇಲ್ವೇನೆ ಸಣ್ಣ? ಮತ್ತೆ ಅಷ್ಟು ಎತ್ಕೊಳಕ್ಕಾಗತ್ತ? ಆಯ್ತು ಎದೊಳಾಯ್ತು, ಸುಮ್ಮನೆ ಇರು ಕನುಷಿ. ಯಾವ್ದ್ರಲ್ಲೆಲ್ಲ ಇವಾಗ ಆ ರೆಸಿಪಿನ ಶೇರ್ ಮಾಡ್ತೀನಿ. ಇವರಿಬ್ರು ಮಾತಾಡಕ್ಬಿಟ್ರೆ ವಟ 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 ಅಂತಾನೆ ಇರ್ತಾರೆ, ಅದನ್ನ ಕೇಳಕ್ಕಾಗಲ್ಲ. ಇದು ಅಯ್ಯೋ ಅಕ್ಕ ತಂಗಿರ್ ಲವ್ ಒಂದೊಂದು ಟೈಮ್ ಸಾಲು ಮುದ್ದು ಮಾಡ್ತಾಳೆ, ಅದು ಮಲಗಿದಾಗ ಹೋಗ್ಬಿಟ್ಟು ಆದ್ರೆ 11 ಹೋಗ್ಬಿಟ್ಟು ಗುಡ್ಗಲ್ ಅಂತ ಬಿಟ್ಟು ನಂಗೆ ಇವಳ ಹೋಗ್ಬಿಟ್ಟು ಕಣಮ್ಮ ಅಂತ ಹೋಯ್ತು ಗೊತ್ತಾಗಮ್ಮ. ಬಟ್ ಆದ್ರೆ ಸಾಲು ಮುದ್ದು ಮಾಡ್ತಾಳೆ. ಒಂದೊಂದು ಮುದ್ದು ತಂಗಿ ಅಂತ ಒಂದೊಂದು ಟೈಮ್ ಲವ್ ಅಂದಿಲ್ಲ, ಒಂದೊಂದು ಟೈಮ್ ಮುದ್ದೆ ಹೆಚ್ಚಾಗ್ಬಿಡುತ್ತೆ ಅವಳಿಗೆ, ಅವಳ ತಂಗಿ ಮೇಲೆ. ಮಾತ್ರ ಜಾಸ್ತಿ ಟೈಮು ಸಿಟ್ಟೆ ಹೆಚ್ಚಾಗೋದು. ಈಗ ಅದೆಲ್ಲ ನೋಡಕ್ ರೆಡಿ. ಓಕೆ ಬನ್ನಿ ಇವಾಗ ಆ ರೆಸಿಪಿನ ನೋಡೋಣ ಹೇಗೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಅದು ಲೈಟಾಗಿ ನಮಗೆ ಉದ್ದಿನೊಡೆ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ ಇಷ್ಟ ಆಗುತ್ತೆ. ಸೊ ಇವಾಗ ಆ ರೆಸಿಪಿನ ಶೇರ್ ಮಾಡ್ತೀನಿ, ಬನ್ನಿ ಇವಾಗ ಅದನ್ನು ನೋಡೋಣ. ಫಸ್ಟಿಗೆ ನಾನು ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಕಂಪಲ್ಸರಿ ಸೋಡಾ ಹಾಕಲೇಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಇದಿಷ್ಟನ್ನು ಹಾಕಿ ಫಸ್ಟ್ ಒಂದು ಟೈಮ್ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ಮೈದಾ ಹಿಟ್ಟು 1 ಕಪ್ಪಷ್ಟು ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ಕಲಿಸ್ಕೋಬೇಕು. ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಆಯಿಲ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದ್ರ ಜೊತೆಗೆ ಒಂದು ಹಸಿಮೆಣ್ಸಿನ್ಕಾಯಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬಿಟ್ಟು ಲಾಸ್ಟ್ ಫೈನಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಒಂದು 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಇಡ್ತೀನಿ. ಬೋಂಡ ರೆಡಿ ಮಾಡೋಕ್ಕೂ ಮುಂಚೆ ಚಟ್ನಿನ ರುಬ್ಕೊತೀನಿ. ಈ ಬೋಂಡಾಗೆ ಚಟ್ನಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದಿಷ್ಟು ಮಸಾಲೆನ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ 2 ಎಸಳು, ಶುಂಠಿ ಸ್ವಲ್ಪ, ಹಾಗೆ ಉರ್ಗಡ್ಲೆ ಇದಿಷ್ಟು ಹಾಕ್ಕೊಂಡು ನಾನು ಇವಾಗ ನೀರು ಹಾಕ್ಕೊಂಡು ಚಟ್ನಿನ ರೆಡಿ ಮಾಡ್ಕೊತೀನಿ. ಚಟ್ನಿನ ರೆಡಿ ಮಾಡಿ ಇಟ್ಕೊಂಡು ಬೋಂಡ ಹಿಟ್ಟು ಕಲಸಿಕ್ಕಿದ್ದು ನೆಂತಿದೆ ಸಾಕು. ಇವಾಗ ಇದನ್ನು ತೆಗೆದು ನಾನು ಬೋಂಡನ ಬಿಡ್ತಾಯಿದ್ದೀನಿ. ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡು ಬಿಟ್ಟರೆ ಅದು ಮೈದಾದಲ್ವ, ಹಾಗಾಗಿ ಕೈ ಗಂಟಬಾರ್ದು ಅಂದರೆ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ರೀತಿ ತೆಗೆದು ಗುಂಡಾಗಿ ಬಿಡಬೇಕು. ಬಟ್ ಆದರೆ ಗುಂಡಾಗಿ ನನಗೆ ಬರೋದಿಲ್ಲ, ಸಾಧ್ಯನೇ ಇಲ್ಲ. ಅದು ಟ್ರೈ ಮಾಡ್ತಾಯಿದ್ದೀನಿ, ಯಾವತ್ತು ಬರುತ್ತೆ ಅವತ್ತು ಗುಂಡಕ್ಕೆ ಬೋಂಡ ಥರ ತೋರಿಸ್ತೀನಿ. ಬಟ್ ಇವಾಗಲೂ ಬೋಂಡ ಥರನೇ ಇದೆ, ಶೇಪೇನು ತುಂಬ ಹಾಳಾಗಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಇವಾಗ ರೆಡಿಯಾಗಿದೆ. ನಮ್ಮ ಸಾನುಕನು ತಿನ್ನಕ್ಕೆ ರೆಡಿಯಾಗಿ ಕೂತವ್ರೆ. ತಗೊಳ್ರವ. ಹ್ಯಾಮರ್ ಥರ ಇದೆಯಾ? ಓಪನ್ ಮಾಡು ಅವಳಿಗೆ. ಇರು ಇವು ಚಾ ಹಾಕ್ಬಿಟ್ಲು ಅತ್ತ. ಅಲ್ಲಿ ಒಳಗಡೆ ಅವಳೆ ಹನಿ ಕೂಮ್ ಥರ ಇರುತ್ತಲ್ವ, ಕ್ರಿಸ್ಪಿ ಆಗೋಯ್ತೆ. ಕರುಮ್ ಪರಾಟ ಥರ ಲೇಯರ್ ಐತಲ್ಲ, ಅದಕ್ಕೆ ಕಡಿಲಿ ನೋಡೋಣ, ಕಾಣಿಸಲ್ಲ, ಬ್ಲರ್ ಆಗಿಬಿಡುತ್ತೆ. ಹತ್ರ ತೊಗೊಂಡೋದ್ರೆ ಯಾಕೋ ಗೊತ್ತಿಲ್ಲ. ಚೆನ್ನಾಯ್ತಾ? ಟ್ರೈ ಮಾಡಿ, ನೀವೊಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಕೂಡ ತಿಳಿಸೋದನ್ನು ಮರಿಬೇಡಿ. ನಮ್ಮ ಕನುಷಿ ಸಾನೋಗೆ ಮಾತ್ರ ಫೇವ್ರೇಟು. ಹಿಂಗೆ ಕರುಮ್ ಅಂತ ಇದ್ರೆ ತಿನ್ನಿ. ಆಯಿತು. ಕನುಷಿನ ಟ್ಯೂಷನ್ ಕಳಿಸ್ದೆ. ಟ್ಯೂಷನ್ ಕಳಿಸಿದ್ದಾದ್ಮೇಲೆ ಟ್ಯೂಷನ್ ಮುಗಿಸ್ಕೊಂಡು ಸಾನಂತೂ ಕರ್ಕೊಂಡು ಬರೋ ಟೈಮಲ್ಲೇ ಕಾಲ್ ಮಾಡಿದ್ರು. ಕೆಳಗಡೆ ಬಾ ಸ್ವಲ್ಪ ಹೊತ್ತು, ಅಂದರೆ ಹಿಂದಿನ ದಿನ ಕನುಷಿಗೆ ಜರ್ಕಿನ್ ತಂದಿದ್ರಲ್ವ, ಅದನ್ನು ಎತ್ಕೊಂಡು ಬಾ, ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು. ಅಂದರೆ 2 ತಂದಿದ್ರು, 2ರಲ್ಲಿ ಒಂದು ಚಿಕ್ಕ ಸೈಜ್ ಆಗ್ತಿತ್ತು. ಅದಕ್ಕೋಸ್ಕರ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಇದು ಅಂದರೆ ಬ್ರ್ಯಾಂಡ್ ಫ್ಯಾಕ್ಟ್ರಿ ಔಟ್ಲೆಟಾ ಏನೋ ನೇಮ್ ಬರುತ್ತೆ. ಈ ರೀತಿದು ಸೇಲ್ ಹಾಕ್ತಾರೆ ಅವಾಗವಾಗ. ಮನೆಯೆಲ್ಲ ಹಾಕ್ಕೊಳ್ಳೋ ಬಟ್ಟೆಗೆ ಏನು ತೊಂದರೆ ಇಲ್ಲ, ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಸರಿ ಆಯಿತು ತೊಗೊಂಡು ಬರೋಣ ಅಂತ ಹೇಳಿ ತೊಗೊಂಡು ಬಂದ್ವಿ. ನಲ್ಲೊಂದು ಪಪ್ಪಿ ಸಿಕ್ಕಿತ್ತು, ಅದನ್ನು ಮುದ್ದಾಡಬೇಕು ಅಂತ ಹೇಳಿ ಕನುಷಿ ಬರ್ತಾಯಿದ್ಲು. ಅಂದರೆ ನಮ್ಮ ರಾಕಿ ಅಂತಲೇ ಪುಟ್ಟು ಪಾಪು, ಅದಕ್ಕೋಸ್ಕರ ಮಿನಿ ರಾಕಿ ಅಂದ್ಕೊಂಡು ಕನುಷಿ ಮುಟ್ಟೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬರ್ತಾಯಿದ್ಲು. ಕ್ಲಿಕ್ ಮಾಡುತ್ತಾ ಇದು? ನಮ್ಮ ರಾಕಿ ಅಂತ ತಲೆನೇ ಎತ್ತಲ್ಲ ಇದ್ರ ಮೇಲಿಂದ. ಏನ್ ಹೆಸರು? ಬಿಟ್ಟು ಹೋಗ್ಬಿಡ್ತಾರೆ ಅಂತ ಬೇರೆ ಹತ್ರ ಹೋಗೋದಿಲ್ಲ. ಯಾಕೋ ಡಾಗ್ಸ್ ಅಂದರೆ ಯಾವಾಗಲೂ ತುಂಬ ಇಷ್ಟ ಆಗುತ್ತೆ ನಮಗೆ. ಅದರಲ್ಲಿ ಬೇರೆ ನಮ್ಮ ರಾಕಿ ಥರದವ್ನು ಯಾರಾದರೂ ಸಿಕ್ಬಿಟ್ಟ ಅಂದರೆ ಅವನ್ನ ಮುದ್ದು ಮಾಡ್ದೇ ಬರೋದಕ್ಕೆ ಆಗಲ್ಲ. ಇವನು ಕೂಡ ನಮ್ಮ ರಾಕಿ ಥರನೇ ಡಿಟ್ಟೋ ಇದ್ದ. ಬಟ್ ಆದರೆ ನಾವು ಎತ್ಕೊಂಡ ತಕ್ಷಣ ಅಳಕ್ಕೆ ಶುರು ಮಾಡಿಬಿಟ್ಟ. ಅವರು ಎಲ್ಲೋ ಬಿಟ್ಟು ಹೋಗ್ಬಿಟ್ರು ಅಂತೇಳಿ. ಎಷ್ಟು ಪ್ರೀತಿ ಇರುತ್ತಲ್ವ ಡಾಗ್ಸ್ಗೆ. ನಮ್ಮ ರಾಕಿನೂ ಹಾಗೆ ಮುದ್ದಾಗಿದ್ದ. ಅದಕ್ಕೋಸ್ಕರ ಫಸ್ಟ್ ಒಂದು ಟೈಮ್ ಮುದ್ದು ಮಾಡಿ ಹೋಗಿದ್ವಿ. ಬಟ್ ಆದರೆ ತಡೆಯೋದಕ್ಕಾಗಲಿಲ್ಲ. ಮತ್ತೆ ಇನ್ನೊಂದ್ಸರಿ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಮುದ್ದು ಮಾಡಿಬಿಟ್ಟು ಹೋಗೋಣ ಅಂತೇಳಿ ಮುದ್ದು ಮಾಡ್ಕೊಂಡು ಬಂದ್ವಿ. ಇನ್ನು ಅದಾದಮೇಲೆ ಪಾತ್ರೆ ಅಂಗಡಿಗೆ ಬರಬೇಕಿತ್ತು, ಏನೋ ತಗೊಳ್ಳೋದಿತ್ತು. ಅಂದರೆ ಈ ಚಕ್ಲಿ ಮಾಡೋದು ಬರುತ್ತಲ್ಲ, ಅದರಲ್ಲಿ ಶಾವಿಗೆದು ಪ್ಲೇಟ್ ಬರುತ್ತಲ್ಲ, ಅದು ಕಳೆದೋಗಿತ್ತು. ಯಾರಿಗೋ ಅದು ಚಕ್ಲಿದು ಕೊಟ್ಟಿದ್ದೆ. ಬಟ್ ಆ ಪ್ಲೇಟ್ ಅವ್ರಿಗೆ ಕೊಟ್ಟಿದ್ನ ಇಲ್ಲ ನಾನೇ ಇಟ್ಕೊಂಡು ಕಳ್ದಾಕಿದ್ನ ಗೊತ್ತಿಲ್ಲ. ಹಾಗಾಗಿ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ನೋಡೋಕ್ಕೆ ಅಂತ ಬಂದೆ. ಅದು ಸಿಗಲಿಲ್ಲ. ಬಟ್ ಇಲ್ಲಿ ಪುಟ್ಟು ಕುಕ್ಕರ್ ಇತ್ತಿದ್ದು ಹಾಕಿಂಗ್ಸ್ದು 245 rupees ಏನೋ ಹೇಳಿದ್ರು. ಸುಮ್ಮನೆ ನೋಡ್ತಾ ಇದ್ವಿ ಅದನ್ನು. ಇದಕ್ಕೆ ವಿಜಲ್ ಎಲ್ಲ ಇದೆ, ಬಟ್ ವಿಜಲ್ ಆಗಲ್ಲ, ಡಿಟ್ಟು ಕುಕ್ಕರ್ ಥರನೇ ಇತ್ತು. ಅದಕ್ಕೋಸ್ಕರ ಹಾಗೆ ಅದನ್ನು ನೋಡಿಕೊಂಡು ಇನ್ನು ಮನೆ ಕಡೆ ನಾವು ಹೊರಟು ಬಂದ್ವಿ. ಹೊರಗಡೆ ಬಂದಿದ್ದಾಯಿತು. ಸಣ್ಣ ಪುಟ್ಟ ತಗೊಳ್ಳೋ ಅಂಥದ್ದು ಹೋಗಿದ್ದು. ಇನ್ನು ಆ ಚಕ್ಲಿ ಒಳಗೆ ನಾನು ಶಾವಿಗೆ ಬೇಕಿತ್ತು, ಅದನ್ನು ಹುಡ್ಕೊಂಡು ಹೋದೆ. ಬಟ್ ಆದರೆ ಸಿಗಲಿಲ್ಲ. ಅದನ್ನೇ ಹಾಕ್ಬಿಟ್ಟು ಬೇರೆ ತೊಗೊಳ್ಬೇಕು. ಆದರೆ ಮೈಸೂರಿಗೆ ಹೋದಾಗ ತೊಗೊತೀನಿ ಅದನ್ನು. ಇಲ್ಲೆಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಹೇಳಿದ್ರು. ತೊಗೊಳ್ಳೋಣ ಚೇಂಜ್ ಮಾಡಿಬಿಟ್ಟು ಅಂತ ನೋಡಿದೆ. ಬಟ್ ಆದರೆ ಅದು ಜಾಸ್ತಿ ಕಾಸ್ಟ್ಲಿ ಹೇಳ್ತಿದ್ದಾರೆ. 1 ಪ್ಲೇಟ್ಗೋಸ್ಕರ ಅದನ್ನೇ ಹಾಕೋದು. ಸಂತೂಗೆ ಇಷ್ಟ ಇಲ್ವಂತೆ. ಬಟ್ ಅದೊಂದು ಪ್ಲೇಟ್ಗೋಸ್ಕರ ಇನ್ನೊಂದು ತಗೊಳ್ಳೇಬೇಕು. ಅದಕ್ಕೋಸ್ಕರ ಹಾಕ್ಬಿಟ್ಟು ತಗೊಳ್ಳೋಣ ಅಂತ ನಾನು ಕೇಳ್ತಾ ಇದ್ದೀನಿ. ಏನೋ ಸಂತು ಕನುಷಿಗೆ ಓದಿಸ್ತಾ ಕೂತವ್ರೆ ಬುಕ್ ಇಟ್ಕೊಂಡು. ಸಾನು ಮೇಡಮ್ಗೆ ಹೊಟ್ಟೆ ಎಷ್ಟು ಬಿಟ್ಟೈತೆ. ಅಡುಗೆ ಏನೂ ಮಾಡಿರಲಿಲ್ಲ, ಸುಮ್ಮನೆ ಕೂತಿದ್ದೆ. ಸಂತು ಫೋನ್ ಮಾಡಿದ್ರು, ಹಾಗಾಗಿ ಅಡುಗೆ ಏನೂ ಮಾಡಿರಲಿಲ್ಲ. ಸಾಂಬಾರಿತ್ತು, ಮೊಳಕೆ ಕಾಳು ಸಾಂಬಾರು. ಸಂತು ಫೋನ್ ಮಾಡಿದ್ರಲ್ಲ, ಹಾಗೆ ಹೋಗ್ಬಿಟ್ಟೆ. ಅದಕ್ಕೋಸ್ಕರ ಇವಾಗ ಬಂದಿದ್ದು ಲೇಟ್ ಆಗೈತೆ. ಅಲ್ಲೇ 10 ಗಂಟೆ ಆಯಿತು ಟೈಮು. ಅದಕ್ಕೋಸ್ಕರ ಏನು ಅಡುಗೆ ಮಾಡ್ತಾಯಿಲ್ಲ, ಅದನ್ನೇ ತಿನ್ನೋಣ ಅಂತ ಹೇಳಿಬಿಟ್ಟು ಮೊಳಕೆ ಕಾಳು ಸಾಂಬಾರು ಇದ್ದಿದ್ದನ್ನೇ ಬಿಸಿ ಮಾಡಿದ್ದೀನಿ. ಆದರೆ ಅವಳಿಗೆ ತುಪ್ಪ ಅನ್ನ ಬೇಕಂತೆ. ಅದಕ್ಕೋಸ್ಕರ ಅವಳು
ತುಪ್ಪ ಅನ್ನ ಹಾಕ್ಕೊಂಡು ಬರ್ತಿದ್ದಾರೆ ಮೇಡಮ್ ಅವರು. ಹಾಕೊಂಡು ತಿನ್ನೋಗವ ಆಯಿತು. ಎದೆ ಹಿಡ್ಕೊಳುತ್ತೆ ಸುಮ್ಮನೆ. ಅಷ್ಟೊಂದು ಕಷ್ಟ ವಿದ್ಯಾಗಿ ತಿಂತೀಯ ಎದೆ ಇಟ್ಕೊಳ್ಳೋ ರೇಂಜ್ಗೆ. ಉಪ್ಪು ಸಾಂಬಾರು ಮತ್ತು ಈ ಥರ ತುಪ್ಪದಾನ ಈ ಥರದ್ದೆಲ್ಲ ಪೆಪ್ಪರ್ ಪೌಡರ್ ಅಲ್ಲೇ ಬಾಕ್ಸಲ್ಲಿ ಐತಲ್ಲ, ಈ ಥರದ್ದೆಲ್ಲ ಗಂಟ್ಲಲ್ಲಿ ಸಿಗಾಕೊಂಡಂಗೆ ಆಗುತ್ತೆ. ಹಾಂ ಹ್ಞೂ ಇವಾಗಲೇ ಹೂ ಬಂದೈತಾ? ಅವಾಗ ಆರೈಕೆ ಮಾಡೋ ಟೈಮಲ್ಲಿ ಎಲ್ಲರಿಗೂ ಅದೇ ಕಣವ ಗೊತ್ತಾ. ಈಗ ನೋಡು ಸರಿ ಜಜ್ಕೊ ಹೋಗು ಆಯಿತು. ಬೆಳ್ಳುಳ್ಳಿ ಹಿಂದೆ ಜಸ್ಟ್ ಬಿಡಿಸು ನಾನು ಜಜ್ಕೊಡ್ತೀನಿ, ಹಾಕ್ಕೊಡ್ತೀನಿ. ಆಯಿತು. ನಮಗೂ ಇಷ್ಟ ಆಗುತ್ತೆ ಮೆಣಸು, ಬೆಳ್ಳುಳ್ಳಿ, ಉಪ್ಪಿನ ಪುಡಿ ಮತ್ತು ತುಪ್ಪ ಹಾಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾನು ಇವಾಗ ಅದನ್ನೇ ಹಾಕತ್ತೀನಿ. ಬಿಡಿಸು ಸ್ವಲ್ಪ ತಿನ್ನೋಣ ಇವಾಗ. ನೀನು ದೊಡ್ಡದೇ ಇರೋದು ಚಿಕ್ಕದಿಲ್ಲ ಕಣಂತ ಬಿಡಿಸು. ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಹೇಳವಾ ಅದಕ್ಕಾಗಿ ಹ್ಞೂ ಬೇಡ ಬಿಡು ಈಗ ಹೇಳಾಯ್ತು. ಈ ವಿಡಿಯೋನ ಇಲ್ಲಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ